ಸ್ವಾಮಿ ತುಂಬಾ ತೊಂದರೆ ಹೌದೌದು ಶೀಘ್ರವೇ ನಿಮ್ಮ ತೊಂದರೆ ದೂರವಾಗ್ಲಿ. ಎಲ್ಲ ನಿಮ್ ದಯೆ. ಇವತ್ತಿನ 30 ಕೋಟಿ ರೂಪಾಯಿ ಆಸ್ತಿ, 30 crores ಕೈ ತಪ್ಪಿ ಇವೆಲ್ಲ ಹೋಗಿ ನಾಟಕಕ್ಕೆ ಬರ್ಬೇಕಾಗಿ ಬಂತು. ಬೆಸ್ಟ್ ಆಕ್ಟರ್, ಇಂಟರ್ನ್ಯಾಷನಲ್ ಬೆಸ್ಟ್ ಆಕ್ಟರ್ ಶಂಕರ್ ನಾಗ್. ತಕ್ಷಣ ನಾನಿದ್ದೆ ಸರ್, ಎಲ್ಲರೂ ಚಪಾಳಿ ರಕ್ಕು 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 ಅಂತ ಹೊಡಿತಾನೆ ಇದ್ದಾರೆ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ಕಾಡು ಮಾಡಿದ್ರೆ ಕಾರ್ನಾಡರು ಕೂಡ ಅವಾಗ ಹೆಂಗ್ ವೆರಿ ಹೆಂಗ್. ಹೌದು, ಅವಾಗ ಅವ್ರಿಗೆ 36 ವರ್ಷ. ಗಿರೀಶ್ ಕಾರ್ನಾಡ್ ನಿಮ್ ಗುರುಗಳು ಕರಿಬೋದು ಅವ್ರನ್ನ? ಖಂಡಿತವಾಗಿ ಒಂದು ದಿನ ದೊಡ್ಡವರಾದ್ರು ಗುರುಗಳೇ ಅವರು. 16 ವರ್ಷ ಅಲ್ಲ, ನನಗಿಂತ ಒಂದು ದಿನ ಅಥವಾ ನನಗಿಂತ ಚಿಕ್ಕವನಾಗಿದ್ದರೂ ಪರವಾಗಿಲ್ಲ, ಅವನು ಗುರು ಸಮಾನವಾಗಿ ಏನಾದ್ರು ಕಲಿಸಿದ್ರೆ ಅವ್ರ ಗುರುನೇ ಅವರು. ನಮ್ಮ ತಾತ ಸೈಕಲ್ ಹೊಡಿತಿದ್ರು, ನಮ್ಮ ಅಪ್ಪ ಸೈಕಲ್ ಹೊಡಿತಿದ್ರು, ನೀನು ಸೈಕಲ್ ಹೊಡಿ ಅಂತ ಹೇಳ್ತಿದ್ದೀನಿ ಹೊರತು. ಅವರ ವರ್ಕಿಂಗ್ ಪ್ಯಾಟರ್ನ್ ಹೇಗಿರ್ತಿತ್ತು ಸರ್? ಯಾಕಂದ್ರೆ ನೀವು ಕಮರ್ಷಿಯಲ್ ಕೂಡ ತುಂಬಾ ದೊಡ್ಡ ಕಲಾವಿದರಾಗಿ ಬೆಳೆದ್ರೆ ಈ ಪ್ಯಾರಲಲ್ ಸಿನಿಮಾ ಅಥವಾ ಸ್ವಲ್ಪ ಬಡ್ಜೆಟ್ಗಳು ಕಡಿಮೆ ಇರ್ತದೆ, ಸೊ ಹೇಗೆ ಪ್ಲಾನ್ ಮಾಡ್ತಿದ್ರು ಅವರು? ಆ್ಯಕ್ಚುಲಿ ಬಡ್ಜೆಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ನಮ್ಮ ಸಿನಿಮಾಗಳಲ್ಲಿ ಫೈಟಿಂಗ್ ಇರಲಿಲ್ಲ, ಸಾಂಗ್ಸ್ ಇರ್ತಿರ್ಲಿಲ್ಲ ಆ ಕಾಲದಲ್ಲೆಲ್ಲ. ಯಾಕೆ ಅಂದರೆ ಕತೆಗೆ ಅದು ಅವಶ್ಯಕತೆ ಇರಲಿಲ್ಲ. ಅವತ್ತಿನ ಸಿನಿಮಾಗಳು ಅವರು ಕಾರ್ನಾಡಾಗಲಿ ಕಾರಂತಾಗಲಿ ದೇ ಆರ್ ಹೈಲಿ ಇನ್ಸ್ಪೈರ್ಡ್ ಬೈ ಸತ್ಯಜಿತ್ ರೇ. ಪತೇರ್ ಪಾಂಚಾಲಿ ಅಂತ ಸಿನಿಮಾ ಬಂತು, ಅದು ಪ್ರಪ್ರಥಮವಾದ ಇಡೀ ಭಾರತೀಯ ಚಿತ್ರರಂಗವನ್ನೇ ಬದಲಾಯಿಸಿದ ಚಿತ್ರ ಅದು. ಅಂದರೆ ಸಿನಿಮಾ ಹೀಗೂ ಮಾಡ್ಬೋದು ಅಂತ ಹೇಳ್ಕೊಟ್ಟಂಥ ಸಿನಿಮಾ ಅದು. ಒಂದು ಬೆಂಗಾಲಿನ ಒಂದು ಭಾಗದಲ್ಲಿ ಹೇಗೆ ಒಂದು ಕುಟುಂಬದಲ್ಲಿ ಬಡತನ ಅನ್ನೋದು ಯಾವುದು, ಮತ್ತು ಅದ್ರ ಮೂಲಕ ಅಲ್ಲಿ ಬರೋವಂಥ ಹೊಸ ಹೊಸ ವಿಚಾರಗಳು ಅವ್ರಿಗೆಲ್ಲ ಹೇಗಾಗಲ್ಲ ಅನ್ಸುತ್ತೆ ಅನ್ನೋದು. ಒಂದು ಟ್ರೈನ್ ಬಂದು ಪಾಸ್ ಆದರೆ ಆ ಟ್ರೈನಿಂದ ಹೊಗೆ ಬರುತ್ತೆ ನೋಡಿ, ಅದು ಅವ್ರು ನೋಡೇ ಇರಲ್ಲ ಅವರು. ಸೊ ಒಂದು ಹೊಸ ರೀತಿಯಾದ ಇದು ಪತೇರ್ ಪಾಂಚಾಲಿ, ಅದು ನಮ್ಮ ಇಡೀ ಸಿನಿಮಾಗೆ ಒಂದು ಬುನಾದಿ ಆಯಿತು ಭಾರತೀಯ ಚಿತ್ರರಂಗದಲ್ಲಿ. ಈಗ ಅದು ಕಾರ್ನಾಡ್ ಆಗಿರ್ಬೋದು, ಅಥವಾ ನಮ್ಮ ಕಾಸರವಳ್ಳಿ ಆಗಿರ್ಬೋದು, ಪಿ ಶೇಷಾದ್ರಿ ಆಗಿರ್ಬೋದು, ಮೃಣಾಲ್ ಸೆನ್ ಆಗಿರ್ಬೋದು, ಅಥವಾ ನಮ್ಮ ಶ್ಯಾಮ್ ಬೆನಗಲ್ ಆಗಿರ್ಬೋದು, ಕೆ ಬಾಲಚಂದರ್ ಆಗಿರ್ಬೋದು, ಮಣಿರತ್ನಂ ಆಗಿರ್ಬೋದು, ನಮ್ಮ ಪುಟ್ಟಣ್ಣವರು ಅಥವಾ ಪುಟ್ಟಣ್ಣವರು ಸ್ವಲ್ಪ ಇಲ್ಲ. ಪುಟ್ಟಣ್ಣವ್ರಿಗೆ ಒಂದು ಇದೇನಂತ ಅವರ ಸಾಹಿತ್ಯವೇ ಬೇರೆ ಥರ ಇತ್ತು. ಆಮೇಲೆ ಅವರು ಪಡವಾರಹಳ್ಳಿ ಪಾಂಡವರು ಮಾಡೋಕ್ಕೋದ್ರು. ಪಡವಾರಹಳ್ಳಿ ಪಾಂಡವರು ಆಲ್ಮೋಸ್ಟು ನಾನು ಈ ಥರ ಸಿನಿಮಾ ಮಾಡಬಲ್ಲೆ ಅಂತ ಮಾಡೋದು. ಏನಂದರೆ ಲೌಡ್ ಆ್ಯಕ್ಟಿಂಗ್ ಬೇರೆ, ಸಟ್ಲ್ ಆ್ಯಕ್ಟಿಂಗ್ ಬೇರೆ. ಅವರಲ್ಲಿ ಮಾತುಗಳು ಜಾಸ್ತಿ ಇತ್ತು, ನೀವು ನೋಡಿರ್ಬೋದು. ಭಾವ ತೀವ್ರತೆ ಜಾಸ್ತಿ. ಅದು ಸಿನಿಮಾದಲ್ಲಿ ಬೇಕಿತ್ತು. ನಾನು ನಿಮ್ಮ ವಯಸ್ಸಲ್ಲಿ ಹೀಗೆ ಮಾಡ್ತಿದ್ದೆ, ಅದು ಸಿನಿಮಾದಲ್ಲಿ ಬೇಕಿತ್ತು. ಯಾಕೆಂದರೆ ಬಹುಶಃ ನೀವು ನೋಡಿರ್ಬೋದು, ಭಾಗ್ಯವಂತರು ಅಂತ ಸಿನಿಮಾ ನೋಡಿದಾಗ ಅದರಲ್ಲಿ ರಾಜ್ಕುಮಾರ್ ಯಾವ ಥರ ಮಾಡ್ತಾರೆ, ಮಯೂರ ಸಿನಿಮಾ ಬಂದಾಗ ಮಾಡ್ತಾರೆ, ಅಥವಾ ಬಂಗಾರದ ಮನುಷ್ಯ ಬಂದಾಗ ಹೆಂಗೆ ಮಾಡ್ತಾರೆ, ಅದೆಲ್ಲ ಅದೆಲ್ಲ ಸಿನಿಮಾಗಳಲ್ಲ ಅಂತ ನಾನು ಹೇಳಲ್ಲ. ಅದು ಕಮರ್ಷಿಯಲ್ ಸಿನಿಮಾ. ಅಂದರೆ ನಿಮಗೆ ಜನಗಳಿಗೆ ಒಂದು ಮನೋರಂಜನೆ ಕೊಡುವಂಥ ಸಿನಿಮಾಗಳವೆಲ್ಲ. ನಮ್ಮದು ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಅವರ ಬುದ್ಧಿಗೆ ಸ್ವಲ್ಪ ಸಾಣೆ ಕೂಡ ಹಿಡಿಯೋದು. ಅದನ್ನು ನೈಜವಾಗಿ ತೋರಿಸೋದಷ್ಟೇ, ಇರುವ ಬದುಕನ್ನು ತೋರಿಸೋದು ಅಷ್ಟೇ. ಅದೇ ನಾವು ಏನಾಗೋಯ್ತು ಅಂದರೆ, ಬೆಂಗಾಲ್ನಲ್ಲಿ ಸತ್ಯಜಿತ್ ಪಿಕ್ಚರ್ನ ಎಲ್ಲರೂ ಒಪ್ಕೊಂಡ್ರೋ ಎಲ್ಲೋ ಗೊತ್ತಿಲ್ಲ, ಆದರೆ ಉತ್ತಮ್ ಕುಮಾರ್ನ ಒಪ್ಕೊಂಡ್ರು. ಅಲ್ಲಿ ನಟ ಅವನು ದೊಡ್ಡ ಫೇಮಸ್ ನಟ ಆಗ್ಬಿಟ್ಟ, ನಮ್ಮ ರಾಜ್ಕುಮಾರ್ ಥರ. ಅಲ್ಲಿಂದ ಬಂದಂಥ ಪ್ರತಿಭೆಗಳೆಲ್ಲ ಆಮೇಲೆ ದೊಡ್ಡ ಅಶೋಕ್ ಕುಮಾರ್, ಕಿಶೋರ್ ಕುಮಾರ್, ಅನೂಪ್ ಕುಮಾರ್, ರಿಷಿಕೇಶ್ ಮುಖರ್ಜಿ, ಶರ್ಮಿಳಾ ಟಾಗೋರು ಎಲ್ಲ ಬೆಂಗಾಲಿ ಬೌಂಡಿ. ಮಿಥುನ್ ಚಕ್ರವರ್ತಿ ಅಂದರೆ ಭಾರತೀಯ ಚಿತ್ರರಂಗಕ್ಕೆ ಸರ್ ಅದ್ಭುತ. ನಾನು ಹೇಳ್ತೀನಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ರೂಲ್ಸೇ ಇಲ್ಲ ಸಿನಿಮಾಗೆ. ನಾವು ಹಾಕ್ಕೊಂಡಿರೋ ಬೌಂಡ್ರಿಗಳು ಅದೆಲ್ಲ. ಈಗ ಮೊಬೈಲಲ್ಲಿ ಸಿನಿಮಾ ತೆಗೆದು ಅದು ಸಿನಿಮಾ ಚೆನ್ನಾಗಿ ತೆಗಿಬಾರ್ದು ಅಂತ ಯಾರಾದ್ರು ಹೇಳಿದಾರೆ? ಎಲ್ಲೂ ಬರದೇ ಇಲ್ಲ ಇಲ್ವಾ? ನಿಯಮವೇ ಇಲ್ಲ. ಏನು ನನ್ನ ಸಿನಿಮಾ ಹೀಗೆ ಮಾಡಬೇಕು ಅಂತ ಯಾವ ಪುಸ್ತಕದಲ್ಲಿ ಬರೆದಿದ್ದಾರೆ ಹೇಳಿ? ಇದೇ ಕ್ಯಾಮ್ರಾ ಯೂಸ್ ಮಾಡಬೇಕು, ಇದೇ ಟ್ರಾಲಿ ಹಿಂಗೆ ತಳ್ಳಬೇಕು, ಇಲ್ಲವೇ ಇಲ್ಲ. ಅದು ನಡೀತಾ ಆಯಿತು. ಮೊದಲೆಲ್ಲ ನಾಟಕದಲ್ಲಿ ಪರದೆ ಕಟ್ಕೊಂಡು ನಾಟಕ ಮಾಡೋರು. ಈಗ ನಾಟಕ ಅಂದರೆ ಓಪನ್, ಸುಮ್ಮನೆ ಒಂದು ಕೈಯಲ್ಲಿ ಕಿಟಕಿ ಅಂತ ಕೈ ಇಟ್ಕೊಂಡ್ಬಿಟ್ರೆ ಸಾಕು, ಕಿಟಕಿ ಅಥವಾ ಬಾಗಿಲು ಅಂದರೆ ಬಾಗಿಲು, ಸುಮ್ಮನೆ ಒಂದು ಹಗ್ಗ ಇಟ್ಕೊಂಡು ಹಸು ಅಂದರೆ ಹಸುನೇ ಅಷ್ಟೇ. ಇದು ಇಲ್ಲ, ನಾನು ಹೇಳ್ದಲ್ಲ ರಿಯಲ್ ಎಸ್ಟೇಟ್ ಇಲ್ಲಿದೆ ಅಂತ, ಅದು ಗ್ರಹಿಕೆ. ಕಾರ್ನಾಡ್ರಿಗೆ
ಪ್ರೇರಣೆನೇ ಸತ್ಯಜಿತ್ ರೇ. ಆ ಥರ ಸಿನಿಮಾ ಮಾಡಬೇಕು ಅಂತೇಳಿ ಮೊದಲನೇ ಅವರು ಸಂಸ್ಕಾರ ಮಾಡಬೇಕಾದ್ರೆ ಅದು ಅನಂತಮೂರ್ತಿ ಅವ್ರದ್ದು ಮೊದಲನೇ ನೋಡಿ. ಕನ್ನಡ ಪತೇರ ಪಾಂಚಾಲಿ ಬೆಂಗಾಲಿ ಸಿನಿಮಾ ಆದರೆ ಕನ್ನಡಕ್ಕೆ ಸಂಸ್ಕಾರ ಆ ಥರದ ಸಿನಿಮಾ, ಹೊಸ ರೀತಿಯ ಸಿನಿಮಾವನ್ನು ತೋರಿಸ್ಕೊಟ್ಟಂಥ ಸಿನಿಮಾ ಅದು. ಹೊಸ ಅಲೆಯನ್ನು ಸೃಷ್ಟಿಸಿದ. ಹೌದೌದು, ಅದು ನಾಂದಿ ಹಾಡ್ತದು. ಅದರಿಂದ ಸಂಸ್ಕಾರ ಆಯಿತು, ವಂಶವೃಕ್ಷ ಆಯಿತು, ಆಮೇಲೆ ಕಾಡು ಆಯಿತು. ಕಾಡು ಆದ ತಕ್ಷಣ ಚೋಮನ ದುಡಿ ಆಗ್ತಿರೋ ಹಾಗೆ ಘಟಶ್ರಾದ್ದ. ಅಲ್ಲಿಂದ ಹಾಗೇ ಹರ್ಕೊಂಬಂತು. ಎಲ್ಲರೂ ಒಂದೊಂದು ಥರ ಸಿನಿಮಾ ಮಾಡ್ತಾ ಹೋದರು, ಹಂಸ ಗೀತೆ ಮಾಡೋಕ್ಕೆ ಹೋದರು. ಅದರಲ್ಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡೋದು ಜಿ ವಿ ಅಯ್ಯರು ಪಕ್ಕ ಕಮರ್ಷಿಯಲ್ ರೈಟರ್, ಆ್ಯಕ್ಟರ್. ಅವರು ಬದಲಾದ ರೀತಿ ಇದೆಯಲ್ಲ, ಅದ್ಭುತ. ಅವರೇ ಒಂದು ಕಾಲದಲ್ಲಿ ಪಕ್ಕ ಕಮರ್ಷಿಯಲ್. ಹೌದು, ಅವರೆಲ್ಲ ರಾಜ್ಕುಮಾರ್ ಕಣ್ತರ್ದು ನೋಡು, ಇದೆಲ್ಲ ಸಿನಿಮಾಗಳ ಸಾಹಿತ್ಯ ಬರೆದವರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಅವರೇ ಬರೆದಿರೋದು. ನೀವು ಕುಲ ಓದು ಅದು ಇದು ನೀವೆಲ್ಲ ಹಳೆ ಸಿನಿಮಾಗಳು ರಾಜ್ಕುಮಾರ್ ನೋಡಿದ್ರೆ ಎಲ್ಲದಕ್ಕೂ ಸಾಹಿತ್ಯ ಅವ್ರದ್ದೇ, ಅದ್ಭುತ. ಆಮೇಲೆ ಅವರು ಪ್ರೊಡ್ಯೂಸರ್ ಆದರು, ಒಂದಷ್ಟು ಕೈ ಸುಟ್ಕೊಂಡ್ರು. ಆಮೇಲೆ ವಂಶವೃಕ್ಷ ಮಾಡೋದ್ರ ಮೂಲಕ ಅವರು ಮತ್ತೆ ಪುಟ್ಟಿದ್ರು. ಅವರೇ ಪ್ರೊಡ್ಯೂಸರ್ ವಂಶವೃಕ್ಷಗೆ. ನಿರ್ಮಾಣ ಅವ್ರದ್ದು ಪ್ರೊಡಕ್ಷನ್. ಆವಾಗ ಅದಕ್ಕೆ ಪ್ರೇರಣೆ ಯಾರಪ್ಪ ಅಂದರೆ ವೈಎನ್ಕೆ ಅವರು, ಅವರೇ ಇವ್ರನ್ನೆಲ್ಲ ಸೇರಿಸಿದ್ದು. ಜಿ ವಿ ಅಯ್ಯರ್ನ, ಕಾರ್ನಾಡ್ರನ್ನ ಮತ್ತು ಕಾರಂತರನ್ನ ಸೇರಿಸಿ ಆ ಸಿನಿಮಾ ಮಾಡಿದ್ರು. ಆವಾಗ ನಾನು ಸೆಲೆಕ್ಟ್ ಆಗಬೇಕಾಯ್ತು ಆ ಸಿನಿಮಾಗೆ. ನಾನು ಅದು ಕೈ ತಪ್ಪೋಯ್ತು. ಇನ್ನೊಬ್ರು ಹೇಳೋದನ್ನು ಕೊಂಚ ಕಿವಿ ಮೇಲೆ ಹಾಕೊಳ್ಳಿ. ಎಲ್ಲರೂ ಯಾವಾಗಲೂ ನಿಮ್ಮ ಮಾತನ್ನೇ ಕೇಳ್ತಾ ಇರಬೇಕು ಅಂದ್ರೆ ಹೇಗೆ? ನಮ್ಮ ಜೀವನದಲ್ಲಿ ನಮ್ಮ ತಂದೆಗೆ ನಾನು ಡಾಕ್ಟರ್ ಆಗಲಿಲ್ಲ ಅನ್ನೋದೊಂದು ಕೊರತೆ ಬಿಟ್ಟು ನನಗೆ ಆ ಕೊರತೆನೇ ಇಲ್ಲ. ಯಾಕಂದರೆ ಸಾಹಿತಿಗಳ ಮಧ್ಯದಲ್ಲಿ ಬಂದುಬಿಟ್ಟೆ ನಾನು. ನಮಗೆ ಎದೆ ಸೇರಿದ್ರೆ ನೆಟ್ಟಿಗೆ 4 ಅಕ್ಷರ ಹೇಳಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಕನ್ನಡದಲ್ಲಿ, ಕನ್ನಡ ನಾಟಕಗಳಲ್ಲಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ, ಕನ್ನಡದ ಸಾಂಸ್ಕೃತಿಕ ಒಂದು ನೆಲದಲ್ಲಿ ನಮಗೆ ಇಷ್ಟರ ಮಟ್ಟಿಗೆ ಮಾತಾಡೋಕ್ಕೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಅವರೆಲ್ಲ ಶ್ರೇಷ್ಠರಲ್ವ ನಮಗೆ. ಸೊ ಆ ಥರ ನಿಮ್ಗೆ ಮೊದಲು ಪ್ರಾರಂಭದಲ್ಲಿ ಸಿಕ್ಕಿದ್ದು ಹೊಸ ಅಲೆಯ ಚಿತ್ರಗಳು. ಹೊಸ ಅಲೆಯ ಚಿತ್ರ. ನಾನು ಮೊದಲು ನೆಟ್ಟಿಗೆ ಒಂದು ಸಿವಿಲ್ ಡ್ರೆಸ್ ಹಾಕ್ಕೊಂಡಿದ್ದೆ ತಪ್ಪಿದ್ದ ತಾಳದಲ್ಲಿ. ಅದುವರೆಗೂ ಕಚ್ಚೆ, ಪಂಚೆ, ಚಡ್ಡಿ, ದಾಡಿ, ಇದು ಬೋಳ್ ತಲೆ. ನಮ್ಮ ಮನೇಲಿ ಹೇಳೋರು, ಏನಯ್ಯ ಹೋದ್ರೆ ಕಾಸು ಕೊಡಲ್ಲ, ತಲೆನೂ ಬೋಳ್ಸ್ ಕಳಿಸ್ತಾರೆ ನಿಮಗೆ. ದುಡ್ಡು ಇಲ್ಲ, ತಲೆನೂ ಬೋಳ್ಸ್ ಕಳಿಸಿದಲ್ಲ, ಕೂದಲು ಬರೋವರೆಗೂ ನಾವು ನೀನು ನೋಡೋದು ಹೆಂಗೆ ಅಂತ. ಇದ್ರ ಮಧ್ಯದಲ್ಲಿ ಕಾಲೇಜ್ ಓದ್ತಿದ್ರೆ ಕಾಲೇಜ್ ಮುಗ್ದೋಗಿತ್ತಾ? ಅದೆಲ್ಲ ಕಾಲೇಜ್ ಮುಗಿದೋಗಿದ ಮೇಲೆ ಇದ್ದಲ್ಲ. ನೀವು ಬೇರೆ ವೃತ್ತಿ ಏನು ಮಾಡಕ್ಕೆ ಹೋಗಿಲ್ಲ? ಜಾಬ್ ಇಲ್ಲ, ವೃತ್ತಿಯಿಂದ ಮಾಡೋಕ್ಕೆ ನಂಗೆ ಅವಕಾಶನೇ ಸಿಕ್ಕಲಿಲ್ಲ. ಯಾಕೆಂದ್ರೆ ನಮ್ಮದು ಟೈರ್ ಶಾಪ್ ಇತ್ತು, ನಮ್ಮದೇ ಟೈರ್ ಅಂಗಡಿ ಇತ್ತು. ಟೈರ್ ಅಂಗಡಿ ಲೆಕ್ಕ ಬರೀತಾ ಟೈರ್ ಅಂಗಡಿ ಇಟ್ಬಿಟ್ರು. ನಮ್ದು ಅದೊಂದು ಸಪ್ರೇಟ್ ಕಥೆನೇ ಇದೆ. ಅದನ್ನ ಹೇಳೋದು, ಅದಕ್ಕೆ ಹೇಳಿದ್ನಲ್ಲ, ನಂದೊಂದು ಒಂದೊಂದೇ ವಿಭಾಗ ತೊಗೊಂತು ಅಂದರೆ ಅದನ್ನ ಮಾತ್ರ ಮಾತಾಡ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಬಂತು ನಾನು ಟಕ್ಕಂತ ಬೇರೆ ಕಡೆ ಹೊಡೋಗುತ್ತೆ. ನಮ್ಮ ತಂದೆ ಇವತ್ತು ಒಂದು ಟೈರ್ ಶಾಪ್ ಇತ್ತು. ಅದಕ್ಕೆ ಮುಂಚೆ ಒಂದು ಟ್ರಾವೆಲ್ಸ್ ಇತ್ತು, ಮಹಾಲಕ್ಷ್ಮಿ ಟ್ರಾವೆಲ್ಸ್ ಅಂತ ಒಂದು ಇಟ್ಕೊಂಡಿದ್ರು. ಅದಕ್ಕೂ ಮುಂಚೆ ಕೆನ್ಸನ್ಸ್ ಟೈರ್ಸ್ ಅಂತ. ಕೆನ್ ಅಂದರೆ ಕೃಷ್ಣಸ್ವಾಮಿ, ಸನ್ಸ್ ಅಂದರೆ ನಮ್ಮ ಅಣ್ಣ ನಾನು, ಕೆನ್ಸನ್ಸ್ ಅಂತ. ಅದು ಆಲ್ಬರ್ಟ್ ವಿಕ್ಟರ್ ರೋಡ್ ಅಂತ ಇದೆ. ನಿಮ್ಮ ಇದೆಯಲ್ಲ, ಅಪೆಕ್ಸ್ ಬ್ಯಾಂಕ್ ಇದೆಯಲ್ಲ ಚಾಮರಾಜಪೇಟೆಯಲ್ಲಿ, ಅದು ಎದುರುಗಡೆ ಒಂದು ಮಿಂಟೋ ಹಾಸ್ಪಿಟ್ಲ್ ಇದೆ. ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗು. ಅಲ್ಲಿ ನಮ್ಮ ಅಪ್ಪಂದು ಒಂದು ಅಂಗಡಿ ಇತ್ತು, ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ನಾನು ಅವಾಗೆಲ್ಲ ಚಿಕ್ಕ ಹುಡುಗ, ಅದೇ ಕರ್ಣಿಕ ರಸ್ತೆಯಲ್ಲಿ ಇತ್ತು ಹೇಳಲ್ಲ ಮನೆ, ಅಲ್ಲಿಂದ ಹೋಗ್ತಾಯಿದ್ದೆ, ನಡ್ಕೊಂಡು ಬರ್ತಾಯಿದ್ದೆ. ಸೈಕಲ್ ಇತ್ತು, ಸೈಕಲ್ ಓಡಾಡ್ತಾ ಇದ್ದೆ. ಚೆನ್ನಾಗಿ ವ್ಯಾಪಾರ ಆಗೋದು. ಟೈರ್ಸು ಇದ್ದಕ್ಕಿದ್ದಂಗೆ ಅದೇನೋ ಸಡನ್ನಾಗಿ ಕ್ಲೋಸ್ ಆಗೋಯ್ತು. ಆಮೇಲೆ ಒಂದು ಮಹಾಲಕ್ಷ್ಮಿ ಟ್ರಾವೆಲ್ಸ್ ಅಂತ ಮಾಡಿದ್ರು. ಆ ಒಂದು ಟ್ರಾವೆಲ್ಸ್ ಮಾಡುವಾಗಲೇ 2 ಟೂರ್ ಮಾಡಿದ್ರು. ಒಂದು ತಿರುಪತಿಗೆ ಒಂದು ಗೋವಾಗೊಂದು. ತಿರುಪತಿಗೆ ಹೋದಾಗ ಆ ಜನಗಳೆಲ್ಲ ನಾವೆಲ್ಲೋ ಹೋಗಿದ್ದೀವಿ ಅಂತೇಳಿ ಬಸ್ಸನ್ನೇ ಎತ್ಕೊಂಡು ವಾಪಸ್ ಬಂದ್ಬಿಟ್ರು. ನನ್ನ ತಂದೆ ನಮ್ಮನ್ನು ಅಲ್ಲೇ ಬಿಟ್ಬಿಟ್ರು. ನಾವು ಊರೆಲ್ಲ ಅಷ್ಟು ನಮ್ಮದೇ ಟ್ರಾವೆಲ್ಸ್ ಇದ್ದರೂ ಕೂಡ ಆ ಜನ ನಮ್ಮ ಬಸ್ಸನ್ನೇ ಎತ್ಕೊಂಡು ಹೋಗ್ಬಿಟ್ರು. ಬಸ್ ಅಂದರೆ ಹೈರ್ಡ್ ಬಸ್ ಅದು, ನಾವು ಬರೀ ಏಜೆಂಟು. ಸೊ ಅಲ್ಲಿ ಸಾಲ ಮಾಡಿಕೊಂಡು ನಾವು ಬೆಂಗಳೂರು ಬಂದು ಸೇರಿದ್ವಿ. ಅದೇ ಥರ ಗೋವಾಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ನಮಗೂ ನಮ್ಮ ಅಣ್ಣಂಗೂ 2 ಫ್ರೀ ಟಿಕೆಟ್ ಹಾಕಿ ಕಳಿಸಿದ್ರು. ನಾವು ಆವಾಗಲೇ ಗೋವಾ ನೋಡ್ಕೊಂಬಂದಿದ್ವಿ ಅದು. ಸೊ ಇದೆಲ್ಲ ಒಂದು ರೀತಿಯಾಗಿ ನಮಗೆ ಹೆಂಗೆಂಗೋ ಬದುಕು ಯಾವ್ಯಾವ ಕಡೆ ನಾವು ಆವಾಗ ಯಾಕೆ ಹೇಳ್ಕೊಂಬಂದೆ ಅಂದರೆ, ನೀವು ವೃತ್ತಿ ಮಾಡಲಿಲ್ಲ ಅಂತ ಕೇಳಿದ್ರಲ್ಲ, 72ರ ಬಿಗಿನಿಂಗಲ್ಲೇ ನಮ್ಮ ಅಂಗಡಿನಲ್ಲಿ 5,000 ರೂಪಾಯಿ ವ್ಯಾಪಾರ ಆಗೋದು. 52 ವರ್ಷದಿಂದ 5,000 ರೂಪಾಯಿ ಪರ್ ಡೇಗೆ ಕೇವಲ 4 ಟೈರ್ ಮಾರ್ತಾಯಿದ್ವಿ.
ಒಂದು ಟೈರ್ಗೆ 1,500 ರೂಪಾಯಿ. 1,500 ರೂಪಾಯಿದು 4 ಟೈರ್ ಮಾಡಿದ್ರೆ 6,000 ರೂಪಾಯಿ. ಹೆಂಗೆ ಅಂದರೆ ಆ ಟೈರ್ ಬೆಲೆನೇ ಬಂದುಬಿಟ್ಟು 350-450 ರೂಪಾಯಿನೇ ಬೆಲೆ ಅದಕ್ಕೆ. ಬ್ಲ್ಯಾಕಲ್ಲಿ ಹೋಗ್ತಾಯಿತ್ತು ಟ್ರ್ಯಾಕ್ಟರ್ ಟೈರ್ಸು, ಉತ್ತರ ಕರ್ನಾಟಕದಿಂದ ಬರೋರು. ಅದನ್ನು ನಾವು ಬೇರೆ ಕಡೆ ಪರ್ಚೇಸ್ ಮಾಡಿ ನಮಗೊಂದು ಕಮಿಷನ್ ಅಂತ ಇಟ್ಕೊಂಡು ಒಂದು ದಿವಸಕ್ಕೆ ನಥಿಂಗ್ ಲೆಸ್ ದೆನ್ 2,000ರಿಂದ 2,500 ರೂಪಾಯಿ ಲಾಭ ನೋಡ್ತೀವಿ. ಆ ಥರ ವ್ಯಾಪಾರ ಮಾಡ್ತಾಯಿದ್ದ ಟೈಮಲ್ಲಿ ನಾನು ನಾಟಕಕ್ಕೆ ಬಂದಿದ್ದೆ. ನಮ್ಮ ಮಕ್ಕಳಿಗೆ ಅದೇ ಸಿಟ್ಟು, ಏನು ಒಳ್ಳೆ ಕೈ ತುಂಬ ಸಂಪಾದನೆ ಮಾಡೋ ಟೈಮಲ್ಲಿ ನಾಟಕಕ್ಕೆ ಹೋದ್ನಲ್ಲ ಇನ್ನು ಅಂತ. ಅದರಿಂದ ಅದು ಮುಚ್ಚಬೇಕಾಗಿ ಬಂತು ಅಂಗಡಿನ, ಅದನ್ನು ಮುಚ್ಚಿದ್ರು. ಆ ಟೈಮಲ್ಲಿ ನಾವು ಮನೆ ಕಟ್ತಾಯಿದ್ವಿ, ಮನೆಗೆ ದುಡ್ಡು ಸಾಲಿಲ್ಲ ಅಂತ ನಮ್ಮ ಅಂಗಡಿನಲ್ಲಿ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿದು ಸ್ಟಾಕ್ ಇತ್ತು. ಮೆಟೀರಿಯಲ್ಸ್ ಇನ್ 1973-74ನಲ್ಲಿ 3 ಲಕ್ಷ ರೂಪಾಯಿ ಅಂತಂದರೆ ಇವತ್ತಿನ 30 ಕೋಟಿ ರೂಪಾಯಿ ಆಸ್ತಿ, 30 crores. ನಮಗೆ ಜಗತ್ತಲ್ಲಿ ಏನು ಅನ್ನೋದು ಗೊತ್ತಾಗಲ್ಲ. ಅದಾಗಿ ನಾನು ಹಿಂಗೆ ಬಂದೆ, ಅದು ನನ್ನ ಜಾತಕದಲ್ಲೇ ಇದೆ. ನಿನ್ಗೆ ಇದೆಲ್ಲ ಹೀಗೆ ನಡೆಯುತ್ತೆ ಅಂತ ಈಗ ಸುಮ್ಮನೆ ವಿಶ್ಲೇಷಣೆ ಮಾಡಬೇಕಲ್ಲ. ನೀವು ಕೇಳ್ಬೋದು ಇದೆಲ್ಲ ಇದನ್ನು ನಂಬ್ತೀರಂತ. ಎಸ್, ಐ ಬಿಲೀವ್ ದಟ್ ಆಲ್ಸೋ. ಅಸ್ಟ್ರಾಲಜಿ ಇದ್ಮೇಲೆ ಅಸ್ಟ್ರಾನಮಿ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸುಳ್ಳಲ್ಲ, ನಡೆಯುತ್ತೆ. ನೋಡಿ ಇವತ್ತು ಏನಾದರೂ ಹೇಳಿ, ಹೆಂಗೆ ಮೊನ್ನೆಲ್ಲ ಥಾಯ್ಲ್ಯಾಂಡಲ್ಲೂ ಮೈನಮಾರ್ ಬರ್ಮಾದಲ್ಲೂ ಭೂಕಂಪ ಆಗಿ ದಿಢೀರಂತ ಬಿದ್ದೋಗುತ್ತೆ, ಅದನ್ನು ಪ್ರಿಡಿಕ್ಟ್ ಮಾಡಿದ್ದಾರೆ. ಇಂಥ ಕಡೆನೇ ಆಗುತ್ತೆ, ಹೀಗೆ ಆಗುತ್ತೆ ಅಂತ. ನೀವು ಹೆಂಗೆ ಅದನ್ನು ನಂಬದೇ ಇರ್ತೀರಾ? ಹಾಗೆ ನಮಗೂ ಆ ಟೈಮಲ್ಲಿ ಅಂಗಡಿನಲ್ಲಿ ಇದ್ದರೂ ಕೂಡ ಕೈ ತಪ್ಪಿ ಇವೆಲ್ಲ ಹೋಗಿ ನಾಟಕಕ್ಕೆ ಬರಬೇಕಾಗಿ ಬಂದು ಹಂಗೆ ಆ ಸವಾಸ ಹಂಗೆ ಆಗೋದು, ಹಂಗೆ ಹೋಗಿ 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 ಕೊನೆಗೆ ಬಂದು ನಿಂತಿರೋದು. ಒಂದೇ ರೀತಿ ಬದುಕೋಕ್ಕಾಗೋವನು ಮಾತ್ರ ಯಾರು ಅಂದರೆ ಅವನು ಜ್ಞಾನಿ. ಅವನಿಗೆ ಯಾವ ಜಗತ್ತಿನ ಯಾವುದೇ ಮೆಟೀರಿಯಲಿಸ್ಟಿಕ್ ಥಿಂಗ್ ಬಗ್ಗೆ ಆಸೆಗಳೇ ಇರಬಾರ್ದು. ಅವನಾಯಿತು ತನ್ನ ವಿಚಾರಧಾರೆಗಳಾಗಬೇಕು, ಆವಾಗ ಮಾತ್ರ ಅವನು. ಅದಕ್ಕೆ ಮೈಂಡ್ ಪವರ್ ಈಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪವರ್. ವಿಲ್ ಪವರ್. ನನಗೇನಿಲ್ದರೂ ಬದುಕ್ತೀನಿ ಅಂತಾನಲ್ಲ, 6 ತಿಂಗಳು ಊಟ ಮಾಡದಿದ್ರೆ ನೀರು ಕುಡ್ಕೊಂಡು ಬದುಕ್ಬಿಡ್ತಾನೆ. ಯಾಕೆಂದರೆ ನಾವು ಲೂಸ್ ಬಿಡ್ತೀವಿ. ಸಿನಿಮಾದಲ್ಲೂ ಅದನ್ನೇ ನಾವು ಮಾಡ್ತೀವಿ. ಅಂದರೆ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇಟ್ಕೋಬೇಕು ಅಂತ ಹೇಳಿದ್ರು. ಆ ಕನ್ವಿಕ್ಷನ್ ಇಟ್ಕೊಂಡಿದ್ದನ್ನೇ ಕಾರ್ನಾಡವರು ಇಂಥ ಸಿನಿಮಾಗಳು ಮಾಡಿದ್ರು. ಅವ್ರಿಗೊಂಥರ ಪ್ರೇರಣೆ ಆಯಿತು. ಆ ನಂತರ ಅವರು ಒಂದು ಕಾಲಘಟ್ಟದಲ್ಲಿ ಡೈರೆಕ್ಷನ್ ಸಾಕಾಯಿತು ಅಂತ ಅಂದ್ಕೊಂಡು ಆ್ಯಕ್ಟಿಂಗ್ ಹೊಟ್ಟೋದ್ರು ಅವರು. ಕಾರಂತರು ಒಂದಷ್ಟು ದಿವಸ ಸಿನಿಮಾ ಮಾಡಿದ್ರು. ಆಮೇಲೆ ಸಿನಿಮಾ ನನ್ನ ಕೈಗೆ ಹತ್ತಲ್ಲ ಅಂತೇಳಿ ಅವರು ಮ್ಯೂಸಿಕ್ಕು ಮತ್ತು ವಾಪಸ್ ನಾಟಕಕ್ಕೆ ಹೋದರು. ಲಂಕೇಶ್ ಒಂದಷ್ಟು ದಿವಸ ಸಿನಿಮಾ ಟ್ರೈ ಮಾಡಿದ್ರು, ಅವ್ರಿಗೂ ಅಷ್ಟು ತಕ್ಕಲಿಲ್ಲ. ಅವರು ಅದನ್ನು ಬಿಟ್ಟು ಸಾಹಿತ್ಯಕ್ಕೆ ಹೋದರು. ಲಂಕೇಶ್ ಪತ್ರಿಕೆಗೆ ಬಂದರು. ಎಲ್ರಿಗೂ ಎಲ್ಲ ಸಾಧನೆ ಇಲ್ಲ. ಅದು ಆ ವಿಚಾರದಲ್ಲಿ ಖಡಾಖಂಡಿತವಾಗಿ ಒಂದೇ ಒಂದು ನಂಬಿ ಮಾಡಿದವರು ಒಬ್ಬರೇ ಒಬ್ಬರು ಅಂದರೆ ರಾಜ್ಕುಮಾರ್. ಬೇರೆ ಯಾವ ಬಿಸ್ನೆಸ್ಸು ಮಾಡಲಿಲ್ಲ. ಕಲ್ಯಾಣ್ ಕುಮಾರ್ ಅದನ್ನು ಸ್ಟುಡಿಯೋ ಕಟ್ಟಿದ್ರು, ಬಾಲಣ್ಣ ಸ್ಟುಡಿಯೋ ಹಾಕಿದ್ರು. ಇನ್ನು ರಾಜ್ಕುಮಾರ್ ಒಬ್ಬರೇ ಯಾವ ಒಂದು ಅಂಗಡಿ ಮಾಡಲಿಲ್ಲ, ಮಾಡಿ ಬರೀ ಆ್ಯಕ್ಟಿಂಗ್ ಸಿಂಗಿಂಗ್ ಪಾತ್ರಗಳು. ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಮೋಹದ ರಾಗ. ಸೊ ತಪ್ಪಿದ ತಾಳದ ಬಗ್ಗೆ ಹೇಳಿ. ತಪ್ಪಿದ ತಾಳ ಸಿಕ್ಕಬೇಕಾದ್ರೆ ಒಂದಾನೊಂದು ಕಾಲದಲ್ಲಿ ತುಂಬ ಅದ್ಭುತವಾದ ಒಂದು ವಿಚಾರ. ಯಾಕೆಂದರೆ ಅಷ್ಟೊಳಗೆ ನಾನು 3 ಸಿನಿಮಾಗಳು ಮಾಡಿಬಿಟ್ಟಿದ್ದೆ. ಒಂದು ಕಾಡು, ಚೋಮನ ದುಡಿ, ತಬ್ಬಲಿ ನೀನಾದೆ ಮಗನೆ ಮಾಡಿದ್ದೆ. ತಬ್ಬಲಿ ನೀನಾದೆ ಮಗನೆ ಮಾಡಬೇಕಾದ್ರೆ 2 ಲ್ಯಾಂಗ್ವೇಜು, ಹಿಂದಿ ಮತ್ತು ಕನ್ನಡ 2 ಇತ್ತು. ಹಾಗಾಗಿ ಹಿಂದಿಯ ನಟರುಗಳ ಸಂಪರ್ಕ ಉಂಟಾಯ್ತು ನನಗೆ. ಅದು ನಸೀರುದ್ದೀನ್ ಶಾ ಆಗಿರ್ಬೋದು, ಅಥವಾ ಕುಲಭೂಷಣ್ ಖರ್ಬಾಂಡ ಆಗಿರ್ಬೋದು, ಓಂಪುರಿ ಆಗಿರ್ಬೋದು, ಇವರುಗಳ ಸಂಪರ್ಕ ಆಯಿತು. ಜೊತೆಗೆ ನಾವು ಹಿಂದಿನಲ್ಲಿ ಮಾಡಿದ್ವಿ, ಅವರು ಕನ್ನಡದಲ್ಲಿ ಮಾಡಿದ್ರು ನನ್ನ ಪಾತ್ರನ. ನಸೀರುದ್ದೀನ್ ಶಾ 2ರಲ್ಲೂ ಮಾಡಿದ್ರು, ಹಿಂದಿನೆಲ್ಲ ಮಾಡಿದ್ರು, ಕನ್ನಡದಲ್ಲಿ ಮಾಡಿದ್ರು. ಕನ್ನಡದಲ್ಲಿ ಮಾನವ್ ಮಾಡಿದ್ರು, ಹಿಂದಿನಲ್ಲೇ ಕುಲಭೂಷಣ್ ಖರ್ಬಾಂಡ ಮಾಡ್ದೆ. ಸೊ ಅದು ನಮಗೊಂದು ರೀತಿ ಟ್ರೈನಿಂಗ್ ಆಯಿತು. ಅಲ್ಲಿ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಸೊ ಕಾರ್ನಾಡು ಕಾರಂತ ಎಲ್ಲೆಲ್ಲಿದ್ರು ಅಲ್ಲೆಲ್ಲ ಅಸಿಸ್ಟೆಂಟಾಗೂ ಕೆಲಸ ಮಾಡಿದ್ದೆ. ನಾಗಾಭರಣ ಸ್ವಲ್ಪ ಡೀಪ್, ಅವನು ಅಸೋಸಿಯೇಟ್. ಅವನ ಕಾರ್ಯಕ್ಷೇತ್ರನೇ ನಿಜ ಹೇಳಬೇಕು ಅಂದರೆ ಅವ್ನಿಗೆ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅವನಿಗೆ ತುಂಬ ಆಸೆ ಪಟ್ಟೆ ಅವ್ನು ಬಂದಿದ್ದು. ಅವ್ನು ಆ್ಯಕ್ಟ್ರಾಗೇ ಬಂದಿದ್ದು, ಆಮೇಲೆ ಅವ್ನು ಡೈರೆಕ್ಟರ್ ಆಗಿದ್ದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಬರುತ್ತೆ, ಎಲ್ರಿಗೂ ಎಲ್ಲ ದಕ್ಕೋದಿಲ್ಲ. ನಾಗಾಭರಣನ್ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, TS ರಂಗನ್ಗೂ ಅದೇ ಆಗಿತ್ತು. TS ರಂಗನೂ ಮಾಡಿದ್ರು. ಆಮೇಲೆ ಅವರು ಸ್ಕ್ರಿಪ್ಟ್ ತುಂಬ ಅದ್ಭುತ. ಅವರು ಸ್ಕ್ರಿಪ್ಟ್ ರೈಟಿಂಗಲ್ಲಿ ಎತ್ತಿದ ಕೈ, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡೋರು. ನಾಗಾಭರಣನ್ ಒಳ್ಳೊಳ್ಳೆ ಡೈರೆಕ್ಷನ್ನು. ನಾಗಾಭರಣನ್ಗೆ ಯಾವಾಗ ಡೈರೆಕ್ಷನ್ ಅಂದರೆ ಅವನು ಒಳ್ಳೆ ಆ್ಯಕ್ಟ್ರ್ ಕೂಡ ಆಗಿದ್ನಲ್ಲ. ಒಳ್ಳೆ ಆ್ಯಕ್ಟ್ರ್ ಆಗೋದು ಬಟ್ ಪಾಪ್ಯುಲರ್ ಆಗೋದು ಬೇರೆ.
ಸೊ ನಮ್ಮಲ್ಲೇನೋ ಮೊದಲೇ ನಾವು ಹೇಳೋದಲ್ಲ ಆರ್ಟ್ ಫಿಲಿಮು ಅಂತ ಮಾಡ್ಕೊಂಬಂದು ಆಮೇಲೆ ನಮ್ಮದೇ ಒಂದು ಚಿಕ್ಕ ಸರ್ಕಲ್ಲು ಕಮರ್ಷಿಯಲ್ ಆಗಿ ಕ್ಲಿಕ್ ಆಗಿದ್ದು ನಾನೊಬ್ಬನೇ ನಮ್ಮ ತಂಡದಲ್ಲಿ ನಟರುಗಳ ಪೈಕಿ ಅದು ಲೋಕೇಶ್ ಆದರು. ಲೋಕೇಶು ಕಮರ್ಷಿಯಲ್ ಆಗಿ ಕ್ಲಿಕ್ ಆದರು. CR ಸಿಂಹ ಒಂದು ಮಟ್ಟದಲ್ಲಿ ಕ್ಲಿಕ್ ಆದರು. ನೆಕ್ಸ್ಟು ನಂದೆಲ್ಲ ಒಂಥರ ಫೈಟಿಂಗು ಗೀಟಿಂಗ್ ಎಲ್ಲ ಶುರು ಆಯಿತು. ಅದಕ್ಕೆ ಮುಖ್ಯ ಪ್ರೇರಣೆ ಒಂದಾನೊಂದು ಕಾಲದಲ್ಲಿ ಫೈಟಿಂಗ್ ಸೀನ್ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಇನ್ನು ಫೈಟಿಂಗು ಮಾಡ್ತಾನಪ್ಪ ಅಂತೇಳಿ ಈ ಪಿಕ್ಚರ್ಗಳೆಲ್ಲ ಫೈಟಿಂಗ್ ಗೀಟಿಂಗ್ ಎಲ್ಲ ಕೊಡೋರು. ಹೌದು, ಮಾರ್ಷಲ್ ಆರ್ಟ್ಸ್. ಬಟ್ ಅಲ್ಲಿ ಕಲ್ತಿದ್ದು ನಿಜವಾಗ್ಲೂ ಹೇಗಿತ್ತು ಅಂದರೆ ಟ್ರೈನ್ಡ್ ಫೈಟ್. ಅದು 2 ತಿಂಗಳು ನಾವು ಅದನ್ನು ಕಲ್ತ್ವಿ. ಸುಮ್ಮನೆ ಇಲ್ಲಿ ಕುತ್ತು ಇಲ್ಲಿ ಅಡಿ ಇಲ್ಲಿ ಬೀಳು ಅದು ಆ ಥರದ್ದಲ್ಲ. ಅದು ಆರ್ಟ್ನ ಕಲ್ತ್ಕೊಂಡೇ ಮಾಡಬೇಕು. ಅದು ತುಂಬ ಸ್ಟ್ರೇನಿಯಸ್ ಆಗಿತ್ತು. ಪ್ರತಿ ದಿವಸನೂ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಬಿಸಿಲಲ್ಲಿ ನಿಲ್ಲಿಸ್ಬಿಡೋರು. ನೆತ್ತಿ ಹೊಡಿಯೋದು, ಸುಡಬೇಕು, ನಿಲ್ಲಿಸ್ಬಿಡೋ ಅಥವಾ ಕರ್ಕೊಂಡೋಗ್ಬಿಟ್ಟು ಓಡಿಸೋರು. ಓಡ್ಕೊಂಬಂದಮೇಲೆ ಅದು ಅವಾಗೆಲ್ಲ ಇನ್ನು ನಿಮಗೆ ಬೋರ್ನ್ವಿಟಾ ಹಾರ್ಲಿಕ್ಸ್ ಎಲ್ಲ ಯಾರೂ ಕೊಡಲಿಲ್ಲ, ಬರೀ ಟೀ ಕೊಡೋರು ಅಷ್ಟೇ. ಅದು ಬಂದಲ್ಲಿ ಅದು ಒಂದು ತಿನ್ನಬೇಕು. ನೀವು 6 ಪ್ಯಾಕ್ ಸೇಲ್ ಮಾಡೋಕ್ಕಾಗತ್ತೆ. ಈಗೆಲ್ಲ ನೋಡಿದ್ರಿಲ್ಲ ಹೆಂಗೆಲ್ಲ ಇರ್ತಾರೆ. ಅದು ಅವತ್ತಿನ ಮಟ್ಟದಲ್ಲಿ ಆ ಒಂದು ಸಿನಿಮಾ ಅಲ್ಲ. ನಾನು ಒಂದಾನೊಂದು ಕಾಲದಲ್ಲಿ ಯಾಕೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಮಾಡಬೇಕಾದಾಗ ಅದರಲ್ಲಿ ಒಂದು ಕಡೆ ಶಂಕರ್ ನಾಗು, ಒಂದು ಕಡೆ ಸುಂದರಕೃಷ್ಣ ಅರಸು, ಇವರಿಬ್ಬರು ಮೇಯ್ನು. ನಾನು ಇದ್ದೀನಿ. ನನ್ನ ಪಾತ್ರ ಹೆಂಗಿತ್ತು ಅಂದರೆ ಅವನು ನನ್ನ ಜಾಗಕ್ಕೆ ಬರ್ತಾ ಇದ್ದಾನೆ ಅಂತ ಒಂದು ಮಾತ್ರ ಬರ್ತಾ ಇರುತ್ತೆ ಅಷ್ಟೇ ಹೊರತು ನಾನು ಕಮಾಂಡರ್ ಆಗಿರ್ತೀನಿ. ಅಲ್ಲಿವರೆಗೂ ನಾನು ಸುಂದರಕೃಷ್ಣ ಅರಸು ಮಾತ್ರ ಫೈಟಿಂಗ್ ಆಗ್ತಾ ಇರುತ್ತೆ. ಯಾವಾಗಲೂ ಅವ್ನಿಗೆ ಗೆಲ್ಲಕ್ಕಾಗಲ್ಲ, ನಂದು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಆವಾಗ ಒಂದು ಸಲ ನೀನು ಸರಿ ಇಲ್ಲ ಕಣೋ, ನಿನ್ನ ಬೇರೆಯನ್ನೇ ಕರ್ಕೊಂಬರ್ಬೇಕು ಅಂತ ಇವನು ಹೇಳ್ತಾ ಇರ್ತಾನೆ, ನನಗೆ ಯಜಮಾನ, ನನ್ನ ಕಮಾಂಡರ್. ಆವಾಗ ಈ ಶಂಕರ್ನಾಗ ಬರ್ತಾನೆ. ಈಸ್ ಎ ಮರ್ಸನರಿ. ಅವನು ಈ ಮರ್ಸನರಿ ಅಂತಂದರೆ ಹೆಂಗೆ ಅಂದರೆ ಬಾಡಿಗೆ ಬಂಟ್ರು ಅಂತ. ಅವ್ರು ಒಂದು ಕಡೆ ಇರಲ್ಲ, ಒಂದು ಕಡೆ ನೆಲೆಯಾಗಿರಲ್ಲ. ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿರ್ತಾರೆ, ನಾಳೆ ಎಲ್ಲಿರ್ತಾರೆ, ಅಲ್ಲಿ ಹೋಗ್ತಾರೆ. ಯಾರು ಹೈರ್ ಮಾಡ್ತಾರಲ್ಲ ಅಲ್ಲ, ಅದಕ್ಕೆ ಅವರು ಮರ್ಸನರೀಸ್ ಅಂತ ಕರೆಯೋದು. ಬಳಸ್ಕೋತಾ ಇದ್ರು ಅವನ್ನ. ಅಂಥದ್ದಲ್ಲಿ ಯಾರೋ ಹೆತ್ತ ಮಗ ಯಾರಿಗೋಸ್ಕರ ದುಡ್ಡು ಸಾಯ್ತಾನಲ್ಲಿ. ಅದು ಕಥೆಯ ಮೂಲ ಕಥೆ. ಈಗ ಸಾಯೋ ಮುಕ್ಕಟ್ಟು ಮಹಾರಾಜರು ಮೆಚ್ಚಿ ಈ ಪದಕ ತೋರಿಸಿದ್ರು. ಸೆವೆನ್ ಸಮುರಾಯ್ ಅಂತ ಜಪಾನ್ದ ಕಥೆ. ಅದು ಅಕಿರಾ ಕುರೋಸಾವ ಮಾಡಿದ್ದು. ಅಂದರೆ ನಮ್ಮ ನಮಗೋಸ್ಕರ ನಾವು ಬದುಕಿರಲ್ಲ, ಬೇರೆ ಯಾರಿಗೋಸ್ಕರ ಬದುಕಿರ್ತೀವಿ. ಯಾರೋ ಅಣ್ಣ ತಮ್ಮಂದ್ರ ಜಗಳ, ಅವರಿಬ್ಬರು ಸರಿಪಡಿಸ್ಕೋಬೋದಾಗಿತ್ತು. ಅವರಿಬ್ಬರು ಸಾಯಲ್ಲ, ಇನ್ಯಾರನ್ನೋ ಸಾಯಿಸ್ತಾ ಇರ್ತಾರೆ. ಇವತ್ತು ನಮ್ಮ ರಾಜಕೀಯ ಇದ್ದಂಗೆ ಕ್ಯಾನ್ ಕಂಪೇರ್ ಟು ದಟ್. ಯಾರ್ದೋ ಮಕ್ಕಳನ್ನ ಯಾರನ್ನೋ ಅಡ ಇಟ್ಟು ಯಾರನ್ನೋ ಸಾಯಿಸ್ಬಿಡೋದು, ಈ ಥರ ನಡೀತಾ ಇರ್ತದೆ. ತಮಗೋಸ್ಕರ ಬದುಕೋದು, ತಮ್ಮ ಹೋರಾಟ ಮಾಡೋದನ್ನ ಇಲ್ಲ, ಅದು ಆ ಕಥೆಯ ಮೂಲ ಆಧಾರ. ಅದರಲ್ಲಿ ಬಂದು ಈ ಸಿನಿಮಾ ಎಲ್ಲ ಮುಗ್ದೋಗ್ಬಿಡುತ್ತೆ. ಆಮೇಲೆ ಫಸ್ಟು ಪ್ರಿಂಟ್ ನಾನು ಇದ್ರಲ್ಲಿ ನೋಡ್ತಾ ಇರ್ತೀನಿ, ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ನೋಡಿದ್ಮೇಲೆ ಎಲ್ಲೋ ಒಂದು ಕಡೆ ಅವರಿಬ್ಬರದು ಸ್ವಲ್ಪ ಜೋರಾಗಿದೆ, ನನ್ನ ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತ ನಾನು ಕಾರ್ನಾಡ್ಗೆ ಹೇಳ್ತೀನಿ. ಗಿರೀಶ್ ಅಂತ ಕರಿತಾ ಇದ್ದೆ ಅವ್ರನ್ನ. ಗಿರೀಶ್ ಏನು ಸುಂದರನವರು ನನಗೇನೋ ನನ್ನ ಪಾತ್ರ ಸ್ವಲ್ಪ ಸಿಂಗಲ್ ಡೈಮೆನ್ಷನ್ ಅಂತ ಅನ್ನಿಸ್ತು. ಯಾಕೆ ಅನ್ನಿಸ್ತು ನಿಮಗೆ ಅಂದರು. ಅಲ್ಲ, ಅವರಿಬ್ಬರ ವೆಯ್ಟೇಜ್ ನೋಡಿದಾಗ ನಂದು ಕಾಣಿಸ್ತಾ ಇಲ್ಲ ಸ್ವಲ್ಪ ಅಂತಂದೆ. ಆವಾಗ ಹುಲಿ ಸೀನ್ ಬರೆದ್ರು. ಅವನು ವಾರ್ಗೆ ಹೋಗೋಕ್ಕೆ ಮುಂಚೆ ಅವನಿಗೊಂದು ಲವರ್ ಇರ್ತಾಳೆ, ಅವಳ ಜೊತೆ ಹುಲಿ ಸೀನ್ ಮಾಡ್ತಾನೆ. ಮೊದಲನೇ ಸಲ ಅವ್ನು ಭಾಳ ಖುಷಿಯಾಗಿ ಹೋಗ್ತಾನೆ. 2ನೇ ಸಲ ಅವ್ಳಿಗೆ ಗೊತ್ತಾಗತ್ತೆ ಇನ್ನು ವಾಪಸ್ ಬರಲ್ಲ. ಅದು 2 ಹೈಲೈಟ್ ಆಗಿಬಿಡ್ತು ಸಿನಿಮಾ. ಜರ್ಮನಿನಲ್ಲಿ ನೋಡಿದವರಲ್ಲ, ಅವ್ರಿಗೆ ಇಷ್ಟ ಆಗಿದೆ ಆ ಸಿನಿಮಾದಲ್ಲಿ ಆ ಒಂದು ಸೀನು. ಆ ಸೀನ್ ಶಶಿ ಕಪೂರ್ಗೂ ಇಷ್ಟ ಆಯಿತು. ಇನ್ನೊಂದು ವಿಶೇಷ ಏನಂದರೆ ಆ ಸಿನಿಮಾಗೆ ಅವಾರ್ಡ್ ಬರುತ್ತೆ. 3 ಜನರಲ್ಲಿ ಯಾರು ಕೊಡೋದಂತ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ. ನಮ್ಮ 3 ಜನಕ್ಕೂ ನೋಡಿದಾಗ ಇವನು ಚೆನ್ನಾಗಿ ಮಾಡಿದಾನೆ, ಅವ್ನು ಚೆನ್ನಾಗಿ ಮಾಡಿದಾನೆ ಅಂತ ಪ್ಯಾನಲ್ ಡಿಸ್ಕಷನ್, ಯಾರು ಕೊಡೋ ಅಂತ. ಆಮೇಲೆ ನೋಡ್ತಾರೆ, ಇಲ್ಲ ಸುಂದರಕೃಷ್ಣ ಭಾಳ ಚೆನ್ನಾಗಿ ಮಾಡಿದಾನೆ, ಅವರು ಅದೇ ಲಾಸ್ಟಲ್ಲಿ ಕೊಂದುಬಿಟ್ಟು ಹೊರಟೋಗ್ತಾನಲ್ಲ, ಪೆರುಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಅವರು ಸೀನಿಯರು ಮುಂಚೆನೇ ಬಂದುಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ, ಅವ್ರು ವಾಯ್ಸ್ ಗೀಸ್ ಎಲ್ಲ ಕೊಡ್ತಾಯಿದ್ರು, ಅಸೋಸಿಯೇಟಾಗಿ ಅಸಿಸ್ಟೆಂಟ್ಗೆಲ್ಲ ಆಗಿದ್ರು, ಪುಟ್ಟಣ್ಣ ಕಣಗಲ್ಲಿ ಹಾಗೀಗೆ ಅಂತ ಟಕ್ ಮಾರ್ಕ್ ಕಟ್. ನೆಕ್ಸ್ಟ್ ಜಂಪ್ ನನಗೆ. ಇವರಿಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಇವರಿಬ್ಬರಲ್ಲಿ ಯಾರು ಕೊಡ್ಬೋದು? ಅಲ್ಲೊಂದು ಪ್ಯಾನೆಲ್ ಡಿಸ್ಕಷನ್ನು, ಇವರು ಮಾಡಿದ್ದಾರೆ, ಇವ್ರಿಗೂ ಕೊಡ್ಬೋದು. ಆದರೆ ಇವರು ಆಲ್ರೆಡಿ 4 ಪಿಕ್ಚರ್ ಮಾಡಿಬಿಟ್ಟಿದ್ದಾರೆ. ಚೋಮಂದುಡಿ, ಕಾಡು, ಅದು ಇವ್ರ ಅನುಭವ ಇದೆ, ಕಟ್. ನೆಕ್ಸ್ಟು
ಶಂಕರ್ನಾಗ್ ಉಳ್ಕೊಂಡ್ರು. ಯಾಕೆಂದರೆ ಇಟ್ ವಾಸ್ ಇಸ್ ಮೇಡ್ ಇನ್ ಪಿಕ್ಚರ್, ಫಸ್ಟ್ ಪಿಕ್ಚರ್. ಶಂಕರ್ನಾಗ್ ಫಸ್ಟ್ ಪಿಕ್ಚರು ಶಂಕರ್ನಾಗ್ದು. ಆ್ಯಂಡ್ ಫಾರ್ ಡೆಬ್ಯೂ ಆ್ಯಕ್ಟಿಂಗು ಬೆಸ್ಟ್ ಡೆಬ್ಯೂ ಆ್ಯಕ್ಟರ್ ಅಂತ ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಟರು. ತಮಾಷೆ ಇಲ್ಲೇ ಇರೋದು. ಅವನಿಗೆ ಇನ್ನೊಂದು ಯಾವುದೋ ಇಲ್ಲೊಂದು ಪಿಕ್ಚರ್ ಬಂದ್ಬಿಡ್ತು ಕನ್ನಡದಲ್ಲಿ ಅದೇ ಟೈಮ್ಗೆ, ಸಿಫಿ ಅವಾರ್ಡ್ ಅಂತ, ಅದಕ್ಕೆ 7th ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಅಂತ. ಸಿಫಿ SIFFC 7th ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಅಂತ. ಯಾರು ಹೋಗೋದು? ಕಾರ್ನಾಡ್ ಅಂತೂ ಹೋಗಲೇಬೇಕು, ಅವ್ರು ಹೋಗ್ತಾರೆ ಡೈರೆಕ್ಟರ್ ಅಂತ. ಶಂಕರ್ ನೀನು ಹೋಗಿ ತೊಗೊಂಡು ಹೋಗೋ. ಶಂಕರ್ ಜಾಗದಲ್ಲಿ ನಾನು ಹೋಗ್ತೀನಿ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿ ಅಶೋಕ ಹೋಟ್ಲಲ್ಲಿ ನಂಗೆ ಒಂದು ವಾರ ಫ್ರೀ ಸ್ಟೇ. ಸ್ಟಾರ್ ಹೋಟ್ಲು. ದಿನಾ ಪಿಕ್ಚರ್ ನೋಡೋದು, ಅದು ಇದು ನೋಡೋದು. ನನಗೊಂದು ಕಾರ್ ಬೇರೆ ಕೊಟ್ಬಿಟ್ಟಿದ್ರು. ಕಾರಲ್ಲಿ ಓಡಾಡಿಕೊಂಡು ರೂಮಲ್ಲಿ ಏನೇನು ಬೇಕೋ ಅದೆಲ್ಲ ತರಿಸ್ಕೊಂಡು ತಿನ್ಕೊಂಡು, ನೋ ಲಿಮಿಟ್ ನಥಿಂಗ್. ಏನು ಅವಾಗೆಲ್ಲ ಬೇರೆ ಅಭ್ಯಾಸಗಳು, ಬರೀ ತಿನ್ನೋದಿತ್ತು. ಚೆನ್ನಾಗಿ ತಿಂತಿದ್ದೆ, ಹೊರಗಡೆ ಕಾರಲ್ಲಿ ಓಡಾಡ್ತಾ ಇದ್ದೆ. ಫೈನಲಾಗಿ ಅವಾರ್ಡ್ ದಿವಸ ಹೋದೆ. ಹೋಗಿ ಒಂದು ಕಡೆ ಅಲ್ಲೆಲ್ಲ ಕೂರಿಸಿರ್ತಾರೆ, ಅವಾರ್ಡ್ ವಿನ್ನರ್ಸ್ನೆಲ್ಲ ಕೂರಿಸಿರ್ತಾರೆ ಸಪ್ರೇಟಾಗಿ. ಸರಿ, ಅವಾರ್ಡ್ ಅನೌನ್ಸ್ ಆಯಿತು. ಬೆಸ್ಟ್ ಆ್ಯಕ್ಟರ್, ಇಂಟರ್ನ್ಯಾಷನಲ್ ಬೆಸ್ಟ್ ಆ್ಯಕ್ಟರ್ ಶಂಕರ್ ನಾಗ್ ಅಂತ. ತಕ್ಷಣ ನಾನಿದ್ದೆ. ಸರ್ ಎಲ್ಲರೂ ಚಪ್ಪಾಳೆ, ರಕ್ಕು 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 ಅಂತ ಹೊಡಿತಾನೇ ಇದ್ದಾರೆ. ವಿಜ್ಞಾನ ಭವನ್ ಅಂತ ಆ ಜಾಗದ ಹೆಸರು. 3,000 ಜನ ಆಡಿಯನ್ಸ್. ದೊಡ್ಡ ಆಡಿಟೋರಿಯಂ ಡೆಲ್ಲಿನಲ್ಲೇ. ಯಾವುದೇ ಇದಾದರೂ ಅಲ್ಲೇ. ನಮ್ಮ ರವೀಂದ್ರ ಕಲಾಕ್ಷೇತ್ರ 3ರಷ್ಟು ದೊಡ್ಡದು, 3,000 ಜನ. ಅಲ್ಲೋಗಿ ಸ್ಟೇಜ್ ಮೇಲೆ ಹೋದೆ. ಅವ್ರಿಗೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಶಂಕರ್ನಾಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ರಪರಪ 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 ನಾನು ನಿಂತ್ಕೊಂಡ್ಮೇಲೆ. ಆಮೇಲೆ ಅಲ್ಲಿ ಅನೌನ್ಸ್ ಮಾಡಿದ್ರು, ದಿಸ್ ಅವಾರ್ಡ್ ಮಿಸ್ಟರ್ ಶಂಕರ್ನಾಗ್ ಕುಡ್ ನಾಟ್ ಏಬಲ್ ಟು ಕಮ್ ಅಂಡ್ ರಿಸೀವ್ ಇಟ್ ಆನ್ ಬಿಹಾಫ್ ಆಫ್ ಶಂಕರ್ನಾಗ್, ದ ಅನದರ್ ಆ್ಯಕ್ಟರ್ ಫ್ರಮ್ ದ ಸೇಮ್ ಮೂವಿ ಒಂದಾನೊಂದು ಕಾಲದಲ್ಲಿ, ಹೂ ಪ್ಲೇಡ್ ದ ವೆಜ್ಡಾ ರೋಲ್, ಸುಂದರ್ ರಾಜ್ ಅಂತಂದರು. ಆಡಿಯನ್ಸ್ ಎದ್ದೇ ಬಿಟ್ರು ಡಂಗ್ ಅಂತ. ಸ್ಟ್ಯಾಂಡಿಂಗ್ ಓವೇಷನ್. ಅಪರಪ ರಪರಪ ರಪರಪ ರಪರಪ. ಈ ಸೌಭಾಗ್ಯಕ್ಕೆ ಏನಂತೀರ? ಸ್ಟ್ಯಾಂಡಿಂಗ್ ಓವೇಷನು. ಒಂದೇ ಸಿನಿಮಾದಲ್ಲಿ ಮಾಡಿದ ಇನ್ನೊಬ್ಬ ನಟ ಅನುಬಂಧ ತಗೊತಾನಲ್ಲ ಅಂತ ಅವ್ರಿಗೆ ಇದ್ದಂಥ ಒಂದು ನನ್ನ ಬಗ್ಗೆ ಇದ್ದಂಥ ಪ್ರೀತಿ ಇವತ್ತಿಗೂ ನನಗೆ ರೋಮಾಂಚನ ಆಗಿಬಿಡುತ್ತೆ. ಯಾರಿಗುಂಟು ಯಾರಿಗಿಲ್ಲ. ಅವಾರ್ಡ್ ನಮ್ಮ ಹೆಸರಲ್ಲಿ ಬಂದ್ರೇನು, ಬೇರೆ ಹೆಸರಲ್ಲಿ ಬಂದ್ರೇನು, ತೊಗೊಳೋದು ಯಾರು ನಿಶ್ಚಿತ. ಅದು ತೊಗೊಳೋವರೆಗೂ ಅದು ಅವಾರ್ಡ್. ಆಮೇಲೆ ಮುಂದೆ ನಾವು ಫ್ರಿಜ್ ಇದರಲ್ಲಿ ಶೋಕೇಸಲ್ಲಿ ಇಟ್ಕೊಂಡು ನೋಡ್ತಾನೆ ಇರ್ತೀವಿ. ಬಟ್ ಆ ಮೂಮೆಂಟ್ ಆಫ್ ಗ್ಲೋರಿ, ಆ ಮೂಮೆಂಟ್ ಆಫ್ ಒಂದು ಇದಿರ್ತಲ್ಲ, ಎಕ್ಸೈಟ್ಮೆಂಟ್ ಇತ್ತಲ್ಲ ಅವತ್ತು, ಅದ್ಭುತ. ಅದು ನಾನೊಂದು ಕಾಲದ ನೇರ ನಮ್ಮ ಮನೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಓಡಾಡ್ತಾ ಬಿಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.